ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಅನಿರೀಕ್ಷಿತ ಮದುವೆ. ಮನೋಜ್ ಕೂಗಿದ ತಕ್ಷಣ ಕಣ್ಬಿಟ್ಟು ನೋಡ್ದ. ಎದುರುಗಡೆ ಹಳದಿ ಬಣ್ಣದ ಸೀರೆಯಲ್ಲಿ ಜಾಹ್ನವಿ ನಿಂತ್ಕೊಂಡು ಏನಾಯಿತು ಹಾಗೆ ನಗ್ತಿದ್ದೀರಾ ಆರ್ಯನವರೇ ಅಂತ ಕೇಳ್ತಿರುವಂತೆ ಅನ್ನಿಸ್ತು ಆರ್ಯನ್ಗೆ. ಆರ್ಯನ್ ಮನೋಜ್ನನ್ನ ಜಾಹ್ನವಿ ಅಂತ ಅಂದ್ಕೊಂಡು ಚೇರ್ನಿಂದ ಎದ್ದು ಮನೋಜ್ ಹತ್ರ ಬಂದ. ಮನೋಜ್ ಆರ್ಯನ್ ನೋಡ್ತಲಿದ್ದ ವ್ಯತ್ಯಾಸವನ್ನು ಗಮನಿಸಿ, ಇದೇನಿದು ಆರ್ಯನ್ ಒಂಥರ ವಿಚಿತ್ರವಾಗಿ ನೋಡ್ತಾ ಬರ್ತಿದ್ದಾನೆ ಅಂತ ತನ್ನ ಮನಸ್ಸಿನಲ್ಲಿ ಅಂದ್ಕೊಳ್ತಾ ಇದ್ದ. ಆರ್ಯನ್ ಹತ್ರ ಬಂದು, ನೀನು ಮನೆಯಲ್ಲಲ್ವೇ ಇರಬೇಕು, ಇಲ್ಲಿಗೆ ಯಾಕೆ ಬಂದೆ? ಆದರೂ ಬೆಳಗ್ಗೆಯಿಂದ ನೀ ಮಾಡಿದ್ದು ಸಾಲದಾ ಅಂತ ಮನೋಜ್ಗಂತೂ ಒಂಚೂರು ಅರ್ಥವಾಗದೆ ಪಿಳಿ ತರಹ ಕಣ್ಬಿಟ್ಟು ನೋಡ್ತಾ ಇದ್ದ. ಅದನ್ನು ನೋಡಿ ಆರ್ಯನ್, ಏನು ಆ ನೋಟ? ಹಾಗೆ ನೋಡಿಯೇ ತಾನೇ ಆಫೀಸ್ಗೆ ಬಂದ ಮೇಲೂ ಕೂಡ ನಿನ್ನನ್ನು ಮರೆಯಲು ಸಾಧ್ಯ ಆಗದೆ ಯಾವ ಕೆಲಸವೂ ಮಾಡಲು ತೋಚದೆ ಕೂತಿದ್ದೆ. ಮತ್ತೆ ಇಲ್ಲಿಗೆ ಕೂಡ ಬಂದಿದೀಯಾ? ಈಗೇನಾದರೂ ನೀನು ಹೋಗದೇ ಇದ್ದರೆ ನಿನ್ನನ್ನು ಎತ್ಕೊಂಡು ರೂಮ್ಗೆ ಕರ್ಕೊಂಡು ಹೋಗ್ತೀನಿ. ನೀನು ಜೀವ ಬಿಟ್ಟು ಕಿರ್ಚಾಡಿದ್ರು ಅಷ್ಟೇ, ನಿನ್ನ ಖಂಡಿತ ಬಿಡಲ್ಲ ಅಂತ ನಾನು ಬೆಳಗಿನಿಂದ ನಿನ್ನನ್ನು ಎಲ್ಲಿ ನೋಡಿದೆ ಆರ್ಯನ್? ಇವಾಗ ತಾನೇ ನಿನ್ನ ರೂಮ್ಗೆ ಬಂದೆ ಅಂತ ಮನೋಜ್ ಹೇಳ್ತಿದ್ದಾನೆ. ಆದರೆ ವೇದಾಂತ್ಗೆ ಆರ್ಯನ್ ಜೊತೆ ಕೆಲಸ ಇದು. ಅದೇ ಟೈಮ್ಗೆ ಆರ್ಯನ್ ರೂಮ್ಗೆ ಬಂದ. ಅಲ್ಲಿ ನಡೀತಾ ಇರೋದನ್ನು ನೋಡಿ, ಏನಾಯಿತು ಇವರಿಬ್ಬರಿಗೂ? ಒಳ್ಳೆ ಲವ್ವರ್ಸ್ ತರಹ ಕಣ್ಣಲ್ಲಿ ಕಣ್ಣಿಟ್ಟು ನೋಡ್ಕೊಳ್ತಾ ಇದ್ದಾರೆ ಅಂತ ಹತ್ತಿರ ಬಂದ ವೇದಾಂತ್. ಏನು ನಿಮ್ಮ ಅಣ್ಣನ ತರಹ ಮಾತನಾಡಿದರೆ ಬಿಟ್ಬಿಡ್ತೀನಿ ಅಂತ ಅಂದ್ಕೊಂಡಿದ್ದೀಯಾ ಜಾನು? ನೀನು ಮರ್ಯಾದೆಯಾಗಿ ಇಲ್ಲಿಂದ ಹೋಗದೇ ಇದ್ದರೆ ಖಂಡಿತ ನಿನ್ನ ಬಿಡಲ್ಲ. ನಿಜವಾಗಿಯೂ ಎತ್ಕೊಂಡು ನಿನ್ನನ್ನು ರೂಮ್ಗೆ ಕರ್ಕೊಂಡು ಹೋಗ್ತೀನಿ. ಆಮೇಲೆ ಏನಾಗುತ್ತೋ ನಿನಗೆ ಗೊತ್ತು ಅಲ್ವಾ? ನೀನು ಎಷ್ಟೇ ಬಿಡಲು ಬೇಡ್ಕೊಂಡು ಸಹ ಖಂಡಿತ ನಿನ್ನ ಬಿಡಲ್ಲ ಅಂತ ಆರ್ಯನ್. ಓ ದೇವ್ರೆ, ಈ ದಿನ ಆರ್ಯನ್ಗೆ ಏನೋ ಆಗಿದೆ ಅಂತ ವೇದಾಂತ್ ನಿಂತ್ಕೊಂಡು ಯಾವುದೋ ಸಿನಿಮಾ ನೋಡ್ತಿರುವಂತೆ ನೋಡ್ತಾ ಇದ್ದ. ಅದನ್ನು ನೋಡಿ ಮನೋಜ್, ಹೋಯ್ ಇಲ್ಲಿ ಬಾರೋ, ಆರ್ಯನನ್ನ ಜಾಹ್ನವಿ ಅಂದ್ಕೊಂಡು ಏನೇನೋ ಮಾತನಾಡ್ತಿದ್ದಾರೆ. ನೀನೇನು ಸಿನಿಮಾ ನೋಡ್ತಿರುವಂತೆ ಹಾಗೆ ನೋಡ್ತಿದ್ಯಲ್ಲ, ನಾನು ಮನೋಜ್ ಅಂತ ಹೇಳು ಅಂದ. ಅದಕ್ಕೆ ವೇದಾಂತ್, ಅಬ್ಬಾ ಇರೋ, ಆರ್ಯನ್ ಏನು ಮಾತಾಡ್ತಾನೆ ನೋಡೋಣ ಅಂತ. ಏನೋ ನೋಡೋದು, ನಿನ್ನ ತಲೆ ಮಣ್ಣು. ಆರ್ಯನ್ ನೋಡುವ ನೋಟ ನೋಡ್ತಾ ಇದ್ದರೆ ನನಗೆ ಎಲ್ಲಿ ಮುದ್ದು ಕೊಡ್ತಾನೋ ಅಂತ ಭಯ ಆಗ್ತಿದೆ ಅಂತ ಮನೋಜ್ ಹೇಳ್ದ. ನೀನೇನಾದರೂ ಜಾಹ್ನವಿ ಅಂದ್ಕೊಂಡಿದೀಯಾ ನನಗೆ ಕಿಸ್ ಕೊಡಲು? ಜಾಹ್ನವಿಗೆ ಅಣ್ಣ ನೀನು, ಅದನ್ನು ನೆನಪಲ್ಲಿಟ್ಕೊ ಅಂತ ವೇದಾಂತ್ ಹೇಳ್ದ. ನಿನ್ನ ಕತೆ ಆಮೇಲೆ ಹೇಳ್ತೀನಿ ಇರು ಅಂತ ಆರ್ಯನ್ ಹತ್ರ ಹೋಗಿ, ನಾನು ಮನೋಜ್, ಸರಿಯಾಗಿ ನೋಡು ಆರ್ಯ ಅಂತ ಕೈ ಹಿಡಿದು ಅಲ್ಗಾಡಿಸ್ದ. ಆರ್ಯನ್ ಮನೋಜ್ನನ್ನ ಮೇಲಿಂದ ಕೆಳಗಿನವರೆಗೂ ನೋಡಿ, ಏನಾಯ್ತು ಮನೋಜ್, ಕೈ ಹಿಡಿದು ಅಲ್ಲಾಡ್ತಿದೀಯಾ ಯಾಕೆ ಅಂತ ಕೇಳ್ದ. ಅಮ್ಮಯ್ಯ, ಅಂತೂ ಪ್ರಜ್ಞೆಗೆ ಬಂದ್ಯಲ್ಲ ಅಂತ ಕೈಬಿಟ್ಟು, ಏನಿದು ಆರ್ಯ, ನಿನ್ನ ಕಣ್ಣಿಗೆ ಎಲ್ಲರೂ ಜಾಹ್ನವಿ ಥರನೇ ಕಾಣಿಸ್ತಾ ಇದ್ದಾರಾ ಅಂತ ಕೇಳ್ದ ಆರ್ಯ. ಮನೋಜ್, ಜಾಹ್ನವಿ ತರಹ ಕಾಣಿಸೋದ? ನೀನೇನು ಮಾತನಾಡ್ತಿದ್ದೀಯ ಮನೋಜ್ ಅಂತ ಹೋಗಿ ಚೇರ್ನಲ್ಲಿ ಕೂತ್ಕೊಂಡ ಆರ್ಯ. ವೇದಾಂತ್ ಬಂದು ಆರ್ಯನ ಎದುರುಗಡೆ ನಿಂತ್ಕೊಂಡು, ಇಷ್ಟೊತ್ತಿನ ತನಕ ಮನೋಜ್ ಹತ್ರ ಬಂದು ಜಾಹ್ನವಿ ಜೊತೆ ಮಾತನಾಡ್ತಿದ್ದೇನೆ ಅಂತ ಅಂದ್ಕೊಂಡು ಮನೋಜ್ ಜೊತೆ ಮಾತನಾಡಿದ್ರಿ ಆರ್ಯನವರೇ ಅಂದ. ಹೌದಾ, ನಾನು ಹಾಗನ್ನ, ನನಗೆ ನಿಜ ಏನು ನೆನಪಿಲ್ವಲ್ಲ ಅಂತ ಆರ್ಯನ್ ಹೇಳ್ದ. ನಿನಗೆ ನೆನಪಿದ್ರೆ ಮನೋಜ್ ನನ್ನ ಜಾಹ್ನವಿ ಅಂತ ಯಾಕೆ ಅಂದ್ಕೊಳ್ತೀಯಾ ಬಿಡು, ಆದರೆ ನಿಜ ಏನು ವಿಷಯ ಹೇಳು ಅಂತ ವೇದಾಂತ್. ನೀನು ಬಾಯಿ ಮುಚ್ಕೊಂಡು ಹೋಗಿ ಕೆಲಸ ನೋಡ್ಕೊಳ್ತೀಯಾ ಇಲ್ವಾ ಅಂತ ಕಿರ್ಚಾಡ್ದ ಆರ್ಯನ್. ಈ 4 ದಿನಗಳಿಂದ ನೋಡ್ತಿದ್ದೀನಿ, ಏನಾದರೂ ಕೇಳಿದರೆ ಬಾಯಿ ಮುಚ್ಕೊಂಡು ಕೆಲಸ ನೋಡ್ಕೊ ಅಂತ ಸಖತ್ ಬೆದರಿಸ್ತಿದೀಯ ಕಣೋ. ಈ ದಿನ ವಿಷಯ ಏನು ಅಂತ ತಿಳಿಯುವ ತನಕ ನಾನು ಬಾಯಿ ಮುಚ್ಚಲ್ಲ, ಕೆಲಸನೂ ಮಾಡಲ್ಲ. ಏನು ಮಾಡ್ತೀಯಾ? ಜಾಬ್ನಿಂದ ತೆಗೆದು ಹಾಕ್ತೀಯಾ ಅಷ್ಟೇ ತಾನೇ? ತೆಗೆದು ಹಾಕೋ ಹೋಗೋ, ಐ ಡೋಂಟ್ ಕೇರ್ ಅಂದ ವೇದಾಂತ್. ವೇದಾಂತ್ ಬರುವಾಗ ಏನಾದರೂ ಹುಚ್ಚನ ಏನಾದರೂ ಕಚ್ತಾ ನಿಂಗೆ? ಸಿಲಿಯಾಗಿ ಆಡ್ತಿದೀಯಾ ಅಂತ ಮನೋಜ್. ಈ ದಿನ ಇವನಿಗೂ ನಿಮ್ಮ ಸಿಸ್ಟರ್ಗೂ ಏನೋ ಆಗಿದೆ ಕಣೋ, ಇಬ್ಬರು ವಿಚಿತ್ರವಾಗಿ ಬಿಹೇವ್ ಮಾಡ್ತಿದ್ದಾರೆ ಅಂತ ವೇದಾಂತ್ ಹೇಳ್ದ. ಜಾಹ್ನವಿ ಏನು ಮಾಡಿದ್ಲು ಆರ್ಯನ್? ನಿನ್ನನ್ನು ಏನಾದರೂ ಇಬ್ಬಂದಿಗೆ ಸಿಲುಕಿಸಿಲ್ಲ ಅಂತ ಕೇಳ್ದ ಮನೋಜ್. ಇಬ್ಬಂದಿಗೆ ಹೀಗೆ ಮಾಡಿಲ್ಲ, ಆಫೀಸ್ಗೆ ಬಂದಮೇಲೆ ಉಸಿರು ಸರಿಯಾಗಿ ಆಡಲು ಬಿಡ್ತಿಲ್ಲ ಅಂತ ಆರ್ಯನ್. ಹೌದಾ, ನಾನು ಜಾಹ್ನವಿಗೆ ಕಾಲ್ ಮಾಡಿ ಆರ್ಯನನ್ನ ಯಾಕೆ ಹಾಗೆ ಇಬ್ಬಂದಿ ಮಾಡ್ತಿದ್ದೀಯಾ ಅಂತ ಕೇಳಲ್ಲ. ಹಾಗೆ ಮಾಡಿಬಿಡ್ವೋ ಮಾರಾಯ, ಜಾಹ್ನವಿ ಅಂತ ಹೇಳ್ತೇನೆ ಬಿಡು ಆರ್ಯನ್ ಅಂದ ಮನೋಜ್.
ಏನು ನೀನು ಜಾಹ್ನವಿಗೆ ಕಾಲ್ ಮಾಡಿ ಕೇಳ್ತೀಯ? ಹಾಗೆ ಕೇಳಿದರೆ ಇನ್ನೇನಾದರೂ ಇದೆಯಾ ಅಂತ ವಿಷಯಗಳನ್ನು ಎಲ್ರಿಗೂ ಹೇಳ್ತಾರಾ ಅಂತ ಆಮೇಲೆ ನನ್ನ ಮೇಲೆ ಹಾರಾಡ್ತಾಳೋ ಏನೋ ಅಂತ ಮನಸ್ಸಿನಲ್ಲೇ ಅಂದ್ಕೊಂಡು ಈ ದಿನ ನಾನು ಎದ್ದ ಮುಹೂರ್ತ ಮತ್ತು ಸಮಯವೇನೂ ಚೆನ್ನಾಗಿಲ್ಲ. ನನ್ನ ಜೊತೆ ಎಲ್ಲರೂ ಸೇರಿ ತುಂಬ ಬಲೆ ಆಟವಾಡ್ತಿದ್ದಾರೆ ಅಲ್ವಾ? ಅಲ್ಲಿ ಜಾಹ್ನವಿ, ಇಲ್ಲಿ ಆಫೀಸ್ನಲ್ಲೇ ನನ್ನ ಫ್ರೆಂಡ್ಸ್. ಇವರಿಗೆ ಹೇಗೆ ಮಾಡಿದರೆ ಹೇಗೆ ಹೇಳಿದರೆ ಅರ್ಥವಾಗುತ್ತೋ ಏನು ಅಂದ್ಕೊಳ್ತಾ ಮನೋಜ್, ಜಾಹ್ನವಿ ವಿಷಯ ಬಿಡು, ನಾನು ನೋಡ್ಕೋತೀನಿ, ಆದರೆ ನನ್ನ ಜೊತೆ ಕೆಲಸ ಇದು ಬಂದ್ಯಾ ಅಂತ ಕೇಳ್ದ ಆರ್ಯನ್. ಮನೋಜ್ ತಲೆ ಕೆಸ್ಕೊಳ್ತಾ ನಾನು ಯಾಕೆ ಬಂದೆ ಅಂತ ಮರ್ತೋದೆ ಆರ್ಯನ್ ಅಂದ. ಹೌದಾ, ಮತ್ತೇನು ಪರವಾಗಿಲ್ಲ, ನಿನ್ನ ಕ್ಯಾಬಿನ್ಗೆ ಹೋಗಿ ನಿರಾಳವಾಗಿ ಯೋಚನೆ ಮಾಡ್ಕೊಂಡು ಬಾ ಅಂತ ಮನೋಜನ್ನ ಕಳಿಸಿದ ಆರ್ಯನ್. ವೇದಾಂತ್ ಹಾಗೆ ಮುನಿಸು ಮುಖ ಇಟ್ಕೊಂಡು ಕುಳಿತಿದ್ರೆ, ತಾವೇನು ಸರ್ ಇಲ್ಲೇ ಇರ್ತೀರಾ, ಹೋಗಲ್ವಾ ಅಂತ ಕೇಳ್ದ ಆರ್ಯನ್. ನಿಜ ಏನು ನಡೆದಿದೆ ಟಾರ್ಗೆಟ್ ಹೇಳುವ ತನಕ ನಾ ಹೋಗಲ್ಲ ಕಣೋ ಅಂತ ಹೇಳ್ದ ವೇದಾಂತ್. ಅರೇ, ಗಂಡ ಹೆಂಡತಿಯರ ಮಧ್ಯೆ ನಡೆಯುವ ವಿಷಯಗಳನ್ನು ಏನು ಹೇಳಬೇಕು ಕಣೋ ನಿಂಗೆ ಅಂತ ಆರ್ಯನ್ ಹೇಳಿದಾಗ ವೇದಾಂತ್ ತೋರ್ಬೆರಳನ್ನು ಬಾಯಲ್ಲಿಟ್ಕೊಂಡು ನಾಚ್ಕೊಳ್ತಾ, ಅಂದರೆ ನಿನಗೂ ಜಾಹ್ನವಿಗೂ ಈಗಳು ಆಗಿ ಹೋದ್ವಾ ಅಂತ ಕೇಳ್ದ. ಆರ್ಯನ್ಗೆ ಅರ್ಥವಾಗದೆ, ಅಂದರೆ ಏನೋ ನಿನ್ನ ಭಾವ, ನಿನ್ನ ನಡವಳಿಕೆ ನೀನು ಸರಿಯಾಗಿ ಕೇಳು ಅಂದ. ನಿಮ್ಮಿಬ್ಬರಿಗೂ ಫಸ್ಟ್ ನೈಟ್ ಆಗೋಯ್ತಾ ಅಂತ ಕೇಳಿದೆ ಅಂದ ವೇದಾಂತ್. ಆರ್ಯನ್ ಕೋಪದಿಂದ ಟೇಬಲ್ ಮೇಲಿದ್ದ ವಾಟರ್ ಬಾಟಲ್ನ ತಗೊಂಡು ವೇದಾಂತ್ ತಲೆ ಮೇಲೆ ನೀರು ಸುರಿದು, ಮತ್ತೆ ಇಂತಹ ಹುಚ್ಚು ಪ್ರಶ್ನೆಗಳನ್ನು ಕೇಳಿದೆ ಅಂದರೆ ಮಗನೇ ಏನು ಮಾಡ್ತೀನೋ ನನಗೆ ತಿಳಿಯಲ್ಲ ಅಂದ. ವೇದಾಂತ್ ಮುಖದ ಮೇಲಿನ ನೀರನ್ನು ಒರೆಸ್ಕೊಳ್ತಾ, ನಾನು ಈಗ ಏನಂದೆ ಅಂತ ಹೀಗೆ ಬಟ್ಟೆಗಳನ್ನು ನೆನೆಸ್ಬಿಟ್ಟೆ ಅಂತ ಕೇಳ್ದ ವೇದಾಂತ್. ಇಲ್ಲದೇ ಇದ್ದರೆ ಮನೆಯಲ್ಲಿ ಪರಿಸ್ಥಿತಿ ಏನಿದೆ, ನೀನು ಕೇಳುವ ಪ್ರಶ್ನೆಯಾದರೂ ಏನು ಕಣೋ ಅಂತ ಆರ್ಯನ್ ಹೇಳ್ದ. ಆಫೀಸ್ಗೆ ಬಂದ ಮೇಲೂ ಜಾಹ್ನವಿ ನೆನಪುಗಳೇ ಇದೆ ಅಂದರೆ ಅನುಮಾನ ಬಂದು ಕೇಳಿದೆ, ಅದಕ್ಕೆ ಹೀಗೆ ಮಾಡಬೇಕಾ ಅಂತ ಮುಖವನ್ನು ಅಳುವ ಹಾಗೆ ಮಾಡಿಕೊಂಡ. ಅಳಬೇಡ ಬಿಡು, ರೂಮ್ಗೆ ಹೋಗಿ ಬಟ್ಟೆಗಳಿರ್ತವೆ ಅಲ್ವಾ, ಬದಲಾಯಿಸ್ಕೊಂಡು ಬಾ ಅಂದ ಆರ್ಯನ್. ಸರಿ ಅಂತ ವೇದಾಂತ್ ಒಳಗಡೆ ಹೋದ. ಜಾಹ್ನವಿ ನಿನ್ನಿಂದ ಎಲ್ಲರೂ ಎಷ್ಟು ಕನ್ಫ್ಯೂಸ್ ಆಗ್ತಿದ್ದಾರೆ ನೋಡು ಅಂದ್ಕೊಂಡ ಆರ್ಯನ್. ಇತ್ತ ಶಿವಾನಿ ಜಾಹ್ನವಿ ಹಾಲ್ನಲ್ಲಿ ಕುಳಿತುಕೊಂಡು ಮಾತನಾಡ್ತಿದ್ರೆ, ಶರ್ಮಿಳಾ ಪ್ರತಾಪ್ ವರ್ಮ ರೂಮ್ನಿಂದ ಇವರು ಇದ್ದಾರಾ ಇಲ್ವಾ ಅಂತ ನೋಡ್ತಾ ಇದ್ದು. ಅವರಿಬ್ಬರು ಹರಟೆ ಹೊಡಿತಾ ಸಮಯವನ್ನೇ ಮರ್ತು ಹೋದರು. ಮಧ್ಯದಲ್ಲಿ ಜ್ಯೋತಿ ಕೂಡ ಬಂದು ಸೇರಿದ್ಲು. ಇನ್ನೂ ಇವರು ಇಲ್ಲಿಂದ ಕದಲೋದೇ ಇಲ್ಲ ಅಂದ್ಕೊಂಡು ರೂಮ್ಗೆ ಹೋದ್ಲು ಶರ್ಮಿಳಾ. ಶರ್ಮಿಳಾ ಹಾಗೆ ತಿರುಗಾಡೋದನ್ನು ನೋಡಿ, ಏನಾಯ್ತು ಶರ್ಮಿಳಾ, ಒಳಗಡೆ ಹೊರಗಡೆ ತಿರುಗ್ತಿದೆಯಲ್ಲ ಅಂತ ಕೇಳಿದ ಪ್ರತಾಪ್ ವರ್ಮ. ಔಟ್ಹೌಸ್ಗೆ ಹೋಗೋಣ ಅಂದ್ಕೊಳ್ತಿದ್ರೆ ಇವರು ಹಾಲ್ನಲ್ಲೇ ಕುಳಿತಿದ್ದಾರೆ. ಏನು ಮಾಡಬೇಕು ತಿಳಿತಿಲ್ಲ ಪ್ರತಾಪ್. ಈಗ ನೀನು ಔಟ್ಹೌಸ್ಗೆ ಹೋಗಿ ಏನು ಮಾಡಬೇಕು? ಈ ದಿನ ಆಗದೇ ಇದ್ದರೆ ನಾಳೆ ಮಾಡ್ಬೋದು, ನೋಡಬಹುದು. ಅದಕ್ಕೆ ಯಾಕೆ ಅಷ್ಟೊಂದು ಕಂಗಾಲು ಪಡ್ತಿದೀಯಾ ಒಳಗಡೆ ಹೊರಗಡೆ ತಿರುಗಾಡೋದು ಅಂತ ಪ್ರತಾಪ್ ವರ್ಮ ಹೇಳ್ದ. ಈ ದಿನ ಸ್ವಲ್ಪ ಕೆಲಸ ಇತ್ತು ಬಾಲನ್ನ ಕರ್ಕೊಂಡು ಹೋಗೋಣ ಅಂದ್ಕೊಂಡೆ. ಇವರು ಮಾತ್ರ ಕದಲ್ತಿಲ್ವಲ್ಲ ಅಂತ ಕೋಪದಿಂದ ಹೇಳಿದ್ಲು ಶರ್ಮಿಳಾ. ಬಾಲನನ್ನು ಅಲ್ಲಿಗೆ ಯಾಕೆ ಕರ್ಕೊಂಡು ಹೋಗಬೇಕು ಅಂತ ಕೇಳ್ದ ಪ್ರತಾಪ್ ವರ್ಮ. ನಿನಗೆ ಹೇಳಿದ್ದೆ ಅಲ್ವಾ, ಅರುಂಧತಿ ಆತ್ಮ ಆ ಮನೆಯಲ್ಲಿ ತಿರುಗಾಡ್ತಿದೆ ಅಂತ, ಅನುಮಾನವಾಗಿ ಇದೆ ಅಂತ, ಅದಕ್ಕಾಗಿ ಔಟ್ಹೌಸ್ಗೆ ಹೋಗೋಣ ಅಂದ್ಕೊಂಡ್ವು. ಆ ಬಾಲನ್ ಹೇಳುವ ಪ್ರತಿಯೊಂದು ಮಾತನ್ನು ಕೇಳೋದು ನಿನಗೆ ಅಭ್ಯಾಸವಾಗಿ ಹೋಗಿದೆ ಶರ್ಮಿಳಾ. ಅವನು ಬೇಕಂತಲೇ ನಾಟಕ ಆಡ್ತಿದ್ದಾನೆ. ನನಗೆ ಗುಣವಾಗಿ ಹೋಗ್ತಿದೆ ಅಲ್ವಾ, ಇನ್ನೂ ಅವನಿಗೆ ಇಲ್ಲಿ ಕೆಲಸ ಇರೋದಿಲ್ಲ, ಅದಕ್ಕಾಗಿ ಏನೋ ಒಂದು ಹೇಳಿ ಮತ್ತೆ ಇಲ್ಲೇ ಇರಬೇಕು ಅಂತ ಅವನು ನೋಡ್ತಿರ್ತಾನೆ. ಅದಕ್ಕಾಗಿ ಆತ್ಮ ಅದು ಇದು ಅಂತ ಏನೇನೋ ಕತೆ ಹೇಳ್ತಿದ್ರೆ ನೀನು ಕುರುಡಾಗಿ ನಂಬ್ತಿದೀಯಾ ಅಂದ ಪ್ರತಾಪ್ ವರ್ಮ. ಮೊದಲು ಕೀಳನ್ನು ಯೋಚಿಸಿ ಆಮೇಲೆ ಮೇಲನ್ನು ಯೋಚಿಸ್ಬೇಕು ಅಂತಾರೆ ಅಲ್ವಾ. ಒಂದು ವೇಳೆ ಬಾಲನ್ ಹೇಳಿದ್ದು ನಿಜ ಆಗಿ ಆ ಅರುಂಧತಿ ಈ ಮನೆಯಲ್ಲಿ ಇದ್ದರೆ ಆಗ ಪರಿಸ್ಥಿತಿ ಏನು ಹೇಳು? ಈಗ ನಾವು ಬಾಲನ್ ಹೇಳೋದನ್ನು ಕೇಳದೆ ಊರಿಗೆ ಕಳುಹಿಸ್ಬಿಟ್ರೆ, ತಾನು ಹೇಳಿದ ಮಾತನ್ನು ಕೇಳದೆ ಕಳಿಸಿದ್ವು ಅಂತ ಮತ್ತೆ ಕರೆದ್ರೆ ಅವನು ಬರ್ತಾನಾ? ಸ್ವಲ್ಪನೂ ಯೋಚಿಸದೆ ಮನಸ್ಸಿನಲ್ಲಿ ಏನೂ ಇಟ್ಕೊಂಡು ಹೀಗೆ ಅನ್ನಬಾರ್ದು ಅಂತ ಕೋಪದಿಂದ ಹೇಳಿದ್ಲು. ಈ ಕಾಲದಲ್ಲಿ ದೆವ್ವಗಳು ಆತ್ಮಗಳು ಏನು ಶರ್ಮಿಳಾ, ನಿನ್ನ ಈ ಹುಚ್ಚತನ ಅಷ್ಟೇ, ಅದು ಕೂಡ ಆ ಅರುಂಧತಿನ ಅಂತ ನಕ್ಕ ಪ್ರತಾಪ್. ಯಾಕೆ ನಗ್ತಿದೀಯ ಪ್ರತಾಪ್
ಅಂತ ಕೇಳಿದ್ಲು. ನೀನು ಆ ಅರುಂಧತಿಗೆ ಹೆದರುತ್ತಿರೋದನ್ನು ನೋಡಿ ನನಗೆ ನಗು ಬರದೆ ಇನ್ನೇನು ಬರುತ್ತೆ ಶರ್ಮಿಳಾ. ಅವಳು ಬದುಕಿದ್ದಾಗ ಏನು ಮಾಡಲೂ ಆಗಲಿಲ್ಲ, ಎಂದೋ ಸತ್ತು ಹೋಗಿದ್ದಾಳೆ. ಈಗ ದೆವ್ವ ಆಗಿ ಬಂದು ನಮ್ಮನ್ನು ಕೊಲ್ತಾಳಾ ಅಂದ. ಶರ್ಮಿಳಾಗೆ ಕೋಪ ಬಂದು, ನೀನು ಸಾವಿನ ದವಡೆವರೆಗೂ ಹೋಗಿ ಬಂದರೂ ನಿನಗೆ ಅರ್ಥ ಆಗ್ತಿಲ್ಲ. ಇಷ್ಟೊಂದು ಪೆಟ್ಟುಗಳನ್ನು ನಿನ್ನನ್ನು ಆ ಶಿವಾನಿ ಹೊಡೆದಿದ್ದಾಳೆ ಅಂದ್ಕೊಂಡಿದ್ಯಾ? ಇಲ್ಲ, ಅವಳ ಅಮ್ಮ ಬಂದು ನಿನ್ನನ್ನು ಸಾಯುವ ಹಾಗೆ ಒದ್ದು ಹೋಗಿದ್ದಾಳೆ. ಆದರೂ ನಿನಗೆ ಬುದ್ಧಿ ಇರಲಿಲ್ಲ, ಬರಲೂ ಇಲ್ಲ. ನೀನು ಹಾಗೆ ಪೆಟ್ಟು ತಿನ್ನಲು ನನಗೆ ಇಷ್ಟ ಇಲ್ಲ. ನೀನು ನಂಬಿದರೆ ನಂಬು, ನಂಬದಿದ್ರೆ ಬಿಟ್ಬಿಡು ಅಂತ ಕೋಪದಿಂದ ಹೊರಗೆ ಬಂದು ಶಿವಾನಿ ಕಡೆ ಕೋಪದಿಂದ ನೋಡ್ತಾ ಬಾಲನ್ ರೂಮ್ಗೆ ಹೋದ್ಲು. ನಿಮ್ಮ ಚಿಕ್ಕಮ್ಮ ಯಾಕೆ ಶಿವಾನಿ ಹಾಗೆ ಕೋಪದಿಂದ ನೋಡ್ತಾ ಹೋಗ್ತಿದ್ದಾಳೆ? ಅವಳ ಮುಖವು ಅಷ್ಟೇ ಬಿಡಿ ಚಿಕ್ಕ ಅತ್ತಿಗೆ. ಇವತ್ತು ಅಣ್ಣನಿಗೆ ಲಂಚ್ ತಗೊಂಡು ಹೋಗೋಣವಾ? ನಿಮ್ಮ ಅಣ್ಣನ ಕೂಡ ನೋಡ್ದ ಹಾಗೆ ಇರುತ್ತೆ ಅಲ್ವಾ ಅಂದ್ಲು. ಅಯ್ಯೋ, ನಿಮ್ಮಣ್ಣ ಏನಂತಾರೋ, ಬೇಡ ಬಿಡು ಅಂದ್ಲು ಜಾಹ್ನವಿ. ನೀನು ಅಣ್ಣನಿಗೆ ಹೆದರ್ತಿದೀಯಾ? ನೀನು ನಾನು ಅಂದ್ಕೊಳ್ದೆ ಒಂದೇ ದಿನ ಆಫೀಸ್ಗೆ ಲಂಚ್ ತಗೊಂಡು ಹೋಗಿದ್ದು ನೆನಪಿದೆಯಾ? ಆ ದಿನ ಅಣ್ಣ ಕೋಪದಿಂದ ರೂಮ್ಗೆ ಹೋದಾಗ ಅಣ್ಣನನ್ನು ಬರಹೇಳಲು ನಾವೆಲ್ಲರೂ ಹೆದರ್ತಿದ್ರೆ ನೀನು ತಾನೇ ಒಳಗಡೆ ಹೋಗಿ ಅಣ್ಣನನ್ನು ಕರ್ಕೊಂಡು ಬಂದೆ. ಅಂಥದ್ರಲ್ಲಿ ನಿನಗೆ ಅಣ್ಣ ಅಂದರೆ ಹೆದರಿಕೆನಾ ಅಂದ್ಲು. ಆವಾಗ ಅಂದರೆ ನಿಮ್ಮ ಅಣ್ಣನ ಬಗ್ಗೆ ತಿಳಿಯದೆ ಏನೂ ಧೈರ್ಯ ಮಾಡಿದೆ. ಆದರೆ ಈಗ ಹೋಗಬೇಕು ಅಂದರೆ ಹೆದರಿಕೆ ಆಗ್ತಿದೆ. ಏನೂ ಆಗಲ್ಲ, ಬಾ ಅದಕ್ಕೆ, ನಾನು ಇದ್ದೀನಿ ಅಲ್ವಾ, ನಡಿ ಹೋಗೋಣ, ನಮಗೂ ಸ್ವಲ್ಪ ಚೇಂಜ್ ಇದ್ದ ಹಾಗೆ ಇರುತ್ತೆ ಅಂದ್ಲು. ಸರಿ, ನಿನ್ನ ಅಣ್ಣ ನಿನ್ನಿಷ್ಟ. ನಿಮ್ಮ ಅಣ್ಣ ಕೇಳಿದರೆ ನೀನೇ ಹೇಳ್ಕೋಬೇಕು. ನಾನು ನೋಡ್ಕೋತೀನಿ ಬಿಡು ಅದಕ್ಕೆ, ನೀನು ಹೋಗಿ ರೆಡಿಯಾಗು, ನಾನು ಕ್ಯಾರಿ ರೆಡಿ ಮಾಡಲು ಹೇಳಿ ಬರ್ತೀನಿ ಅಂತ ಶಿವಾನಿ ಕಿಚನ್ಗೆ ಹೋದ್ಲು. ಶರ್ಮಿಳಾ ಕೋಪದಿಂದ ತನ್ನ ರೂಮ್ಗೆ ಬರೋದನ್ನು ನೋಡಿ ಬಾಲನ್, ಏನಾಯ್ತು ಶರ್ಮಿಳಾ, ಮತ್ತೆ ಪ್ರತಾಪ್ ವರ್ಮ ಜೊತೆ ಜಗಳನಾ ಅಂತ ಕೇಳ್ದ. ಹೌದು, ನಾನು ಏನೇ ಹೇಳಿದರೂ ನಂಬಲ್ಲ, ಎಲ್ಲವೂ ತಾನು ಹೇಳ್ದಂತೆಯೇ ನಡಿಬೇಕು ಅಂತಾನೆ. ಹಾಗೆ ಮಾಡಿಯೇ ನನ್ನ ಮಗನನ್ನು ನನಗೆ ದೂರ ಮಾಡಿದ. ಈಗ ಅರುಂಧತಿ ಇದ್ದಾಳೆ ಅಂದರೆ ನಂಬ್ತಿಲ್ಲ. ಸರಿ ಹೋಗಲಿ, ನನ್ನನ್ನು ಹುಚ್ಚಿ ಅಂತಿದ್ದಾನೆ ಅಂದ. ಪ್ರತಾಪ್ ವರ್ಮಗೆ ಇಷ್ಟೆಲ್ಲ ಆದರೂ ಬುದ್ಧಿ ಬರಲಿಲ್ಲ. ನಿನಗೆ ಹುಚ್ಚು ಅಂತಾನಾ? ಅವನಿಗೆ ಹುಚ್ಚು, ಅದಕ್ಕೆ ಒಳ್ಳೆಯದನ್ನು ಹೇಳಿದರೂ ಅದನ್ನು ಕೆಟ್ಟಾಗಿ ನೋಡ್ತಾನೆ. ನೀನು ನಿನ್ನ ಗಂಡನ ಮಾತುಗಳನ್ನು ಹಚ್ಕೋಬೇಡ, ಬೇಸರ ಪಡೋದು ಬೇಡ. ನನಗೆ ಖಂಡಿತ ಇಷ್ಟ ಆಗಲ್ಲ ಶರ್ಮಿಳಾ. ಸರಿ, ಆ ಪ್ರತಾಪ್ ವರ್ಮ ಹೇಳಿದ್ದನ್ನು ಬಿಟ್ಟು ಔಟ್ ಹೌಸ್ಗೆ ಹೋಗೋಣವಾ ಅಂತ ಹೇಳ್ದ. ಇಷ್ಟೊತ್ತಿನಿಂದ ಶಿವಾನಿ ಅವರೆಲ್ಲ ಹಾಲ್ನಲ್ಲೇ ಇದ್ದಾರೆ. ಅವರು ಮಹಡಿಗೆ ಹೋದ್ರೇ ಹೊರತು ನಾವು ಔಟ್ ಹೌಸ್ಗೆ ಹೋಗಲು ಸಾಧ್ಯ ಆಗಲ್ಲ. ನಾವು ಹೋಗೋದನ್ನು ನೋಡಿದರೆ ಅವಳ ಅಮ್ಮನ ಫೋಟೋ ನೋಡಲು ಅವಳು ಶಿವಾನಿ ನಮ್ಮ ಹಿಂದೆಯೇ ಬಂದುಬಿಡ್ತಾಳೆ. ಅವಳು ಹೋದ ನಂತರ ಹೋಗೋಣ. ಸರಿ, ನೀನಿಷ್ಟ ಶರ್ಮಿಳಾ, ಹಾಗೇ ಹೋಗೋಣ ಅಂತ ಬಾಲನ್ ಜೊತೆ ಮಾತಿನಲ್ಲಿ ಬಿದ್ದು ಶಿವಾನಿ ಮಹಡಿಗೆ ಹೋಗಿ ಆಫೀಸ್ಗೆ ಲಂಚ್ ತಗೊಂಡು ಹೋಗುವುದನ್ನು ಕೂಡ ನೋಡಲಿಲ್ಲ. ಶಿವಾನಿ ಜಾಹ್ನವಿ ಇಬ್ಬರು ಲಂಚ್ ತಗೊಂಡು ಆಫೀಸ್ಗೆ ಕಾರ್ನಲ್ಲಿ ಹೋಗ್ತಾ, ಹೇಳ್ದೆ ಕೇಳದೆ ಹೋಗ್ತಿದ್ದೇವೆ, ನಿಮ್ಮ ಅಣ್ಣ ಏನೂ ಅನ್ನಲ್ಲ ತಾನೇ ಅಂದ್ಲು. ನಾವು ಊಟ ತಾನೇ ತಗೊಂಡು ಹೋಗ್ತಿದ್ದೀವಿ, ಏನಂತಾರೆ ಅದಕ್ಕೆ, ಏನೂ ಅನ್ನಲ್ಲ ಬಿಡು ಅಂತ ಆಫೀಸ್ಗೆ ಬಂದರು. ಆರ್ಯನ್ ಜಾಹ್ನವಿ ಆಲೋಚನೆಗಳನ್ನು ಪಕ್ಕಕ್ಕಿಟ್ಟು ಕೆಲಸ ಮಾಡ್ತಾ ಲಂಚ್ ಟೈಮ್ ಆಗಿದ್ದನ್ನು ಕೂಡ ಗಮನಿಸಲೇ ಇಲ್ಲ. ಮನೋಜ್ ಹತ್ತಿರಕ್ಕೆ ವೇದಾಂತ್ ಬಂದು, ಏನು ಹಸಿವಾಗ್ತಿಲ್ವಾ, ಊಟಕ್ಕೆ ಹೋಗೋಣವಾ ಬಾ ಅಂದ. ಒಂದು 10 ನಿಮಿಷ ಇರು, ಬರ್ತೀನಿ ಅಂದ. ಸರಿ ಕಣೋ, ನಾನು ಹೋಗಿ ಆಫೀಸ್ ಬಾಯ್ಗೆ ಲಂಚ್ ಮಾಡಲು ರೆಡಿ ಮಾಡೋಕ್ಕೆ ಹೇಳ್ತೀನಿ, ನೀನು ಈ ನಡುವೆ ಬಂದುಬಿಡು ಅಂತ ಹೊರಗೆ ಬಂದು ಜಾಹ್ನವಿ ಅವರೆಲ್ಲ ಆಫೀಸ್ನೊಳಗೆ ಬರೋದನ್ನು ನೋಡ್ದ. ಪಕ್ಕದಲ್ಲಿ ಶಿವಾನಿನ ನೋಡಿ ಆರ್ಯನ್ ಸಿಸ್ಟರ್ ಶಿವಾನಿ ಅಲ್ವಾ, ಅದಕ್ಕೆ ಹಾಗೂ ನಾದಿನಿ ಇಬ್ಬರು ಸೇರಿ ಬಂದಿದ್ದಾರೆ ಏನು ಅಂದ್ಕೊಂಡು ಅವರ ಕೈಯಲ್ಲಿದ್ದ ಕ್ಯಾರಿಯರ್ ನೋಡಿ ಲಂಚ್ ತಂದಿರುವ ಹಾಗಿದೆ ಅಂದ್ಕೊಂಡು ಎದುರಿಗೆ ಹೋಗಿ ಜಾಹ್ನವಿ ಹೇಗಿದೆಯಾ ಅಂತ ಕೇಳ್ದ. ಜಾಹ್ನವಿ ನಗ್ತಾ, ನಾವು ಚೆನ್ನಾಗಿದ್ದೀವಿ ಅಣ್ಣ, ನೀನು ಹೇಗಿದ್ದೀರಾ? ನಾವು ಕೂಡ ಚೆನ್ನಾಗಿದ್ರಿ ಅಂತ ಕೇಳಿದ್ಲು. ಶಿವಾನಿ ನಗ್ತಾ ಹಾಂ ಅಂದ್ಲು. ಕ್ರಿಶ್ ಬಂದು ಇಬ್ಬರ ವೇದಾಂತ್ ಜೊತೆ ಮಾತನಾಡ್ತಾ ಇದ್ದ. ಅದಕ್ಕೆ ನೀನು ಹೋಗು, ನಾನು ಅವನಿಯನ್ನು ಭೇಟಿಯಾಗಿ ಬರ್ತೀನಿ ಅಂದ್ಲು ಶಿವಾನಿ. ನಾನು ಒಬ್ಬಳೇ ಹೋಗಲ್ಲ, ನೀನು ಬಾ ಶಿವಾನಿ ಅಂದು ಜಾಹ್ನವಿ. ವೇದಾಂತ್ ಕೇಳಿಸ್ಕೊಂಡು, ನೀನು ಹೋಗು ಜಾಹ್ನವಿ, ಅವನು ಏನೂ ಅನ್ನಲ್ಲ ಬಿಡು ಅಂದ. ಸರಿ ಅಂತ ಜಾಹ್ನವಿ ಆ ರೂಮ್ ಹತ್ರ ಹೋಗಿ ಡೋರ್ ತಟ್ಟಿ ಒಳಗಡೆ ಹೋದ್ಲು.
ಆರ್ಯನ್ ಕೆಲಸ ಮಾಡ್ತಾ ಡೋರ್ ಸೌಂಡ್ ಆಗ್ತಿದ್ದಂತೆ ತಲೆ ಎತ್ತಿ ಜಾಹ್ನವಿಯನ್ನು ನೋಡಿ ಆಶ್ಚರ್ಯದಿಂದ ಜಾಹ್ನವಿ ಅನ್ನಲು ಹೋಗಿ ಮತ್ತೆ ಬೆಳಗ್ಗೆ ನಡೆದಿದ್ದು ನೆನಪಿಗೆ ಬಂತು. ವೇದಾಂತ್ ಅಥವಾ ಮನೋಜ್ ಯಾರೋ ಬಂದಿರ್ತಾರೆ ಅವರೇ ಅಂದ್ಕೊಂಡು ಜಾಹ್ನವಿಯನ್ನು ನೋಡಿಯೂ ಏನು ಮಾತಾಡದೆ ತಲೆ ತಗ್ಗಿಸಿ ಮತ್ತೆ ಅವನು ಕೆಲಸ ಮಾಡ್ತಿದ್ದ. ಅದೇನೋ ಆರ್ಯನವರೇ, ನನ್ನನ್ನು ನೋಡಿಯೂ ಕೂಡ ನೀವು ಏನು ಮಾತಾಡ್ತಿಲ್ಲ ಅಂತ ಜಾಹ್ನವಿಗೆ ಕೋಪ ಬಂದು ದಡಬಡ ಅಂತ ಬಂದು ಕ್ಯಾರಿಯರ್ ಟೇಬಲ್ ಮೇಲೆ ಇಟ್ಟು ಆರ್ಯನ್ ಮುಂದೆ ಕೋಪದಿಂದ ನೋಡ್ತಾ ನಿಂತ್ಕೊಂಡ್ಳು. ಜಾಹ್ನವಿ ಹಾಗೆ ಹತ್ತಿರಕ್ಕೆ ಬಂದು ಕೋಪದಿಂದ ನೋಡೋದನ್ನು ನೋಡಿ, ಈಗ ನಾನು ಏನು ಮಾಡಿದೆ ಅಂತ ಆ ಕೋಪದಿಂದ ನೋಡ್ತಿದೀಯ ಮನೋಜ್ ಅಂದ. ಆರ್ಯನ್ ಮನೋಜ್ ಅಂತಿದ್ದಂತೆ ಜಾಹ್ನವಿಗೆ ಅರ್ಥ ಆಗದೆ ಇದೇನಿದು, ನನ್ನನ್ನು ಮನೋಜ್ ಅಂತಿದ್ದಾನೆ, ಏನಾಗಿದೆ ಇವರಿಗೆ ಅಂದ್ಕೊಂಡು, ಹಲೋ ಆರ್ಯನ್ ಅವರೇ, ನನಗೆ ಮತ್ತು ನಮ್ಮ ಅಣ್ಣನಿಗೆ ವ್ಯತ್ಯಾಸ ತಿಳಿಯುತ್ತೆ ಅಲ್ವಾ ಅಂದ್ಲು ಜಾಹ್ನವಿ. ಬೆಳಗ್ಗೆ ನಿನ್ನನ್ನು ಜಾಹ್ನವಿ ಅಂದ್ಕೊಂಡಿದ್ದು ನನ್ನ ತಪ್ಪೇ ಕಣೋ, ಈಗಲೂ ಜಾಹ್ನವಿ ಥರಾನೇ ಕಾಣಿಸ್ತಿದ್ದೀಯ, ಹಾಗೇ ಮಾತಾಡ್ತಿದ್ದೀಯ, ಆದರೂ ನಾನು ನಂಬಲ್ಲ, ನೀನು ಮನೋಜ್ನೇ, ಬಂದ ಕೆಲಸ ಏನು ಅಂತ ಹೇಳು ಅಂದ. ಇವರು ನನ್ನನ್ನು ಜಾಹ್ನವಿ ಅಂತ ನಂಬ್ತಿಲ್ಲ, ನಂಬಿಸ್ಬೇಕು ಅಂದರೆ ಈಗ ನಾನು ಏನು ಮಾಡಬೇಕು ಅಂತ ಆಲೋಚಿಸ್ತಾ ಆರ್ಯನವರೇ, ನಾನು ಜಾಹ್ನವಿನೇ ನೋಡಿ ಎನ್ನುತ್ತಾ ತನ್ನ ಕೈ ಬಳೆಗಳನ್ನು ಜಡೆಯನ್ನು ಮುಂದಕ್ಕೆ ಹಾಕಿ ತೋರಿಸಿದ್ಲು. ಆದರೂ ಆರ್ಯನ್ ತಲೆ ಕೂಡ ಆಡಿಸಲಿಲ್ಲ. ಜಾಹ್ನವಿ ಇನ್ನೂ ಲಾಭ ಇಲ್ಲ ಅಂದ್ಕೊಂಡು ಆರ್ಯನ್ ಲ್ಯಾಪ್ಟಾಪ್ ಮುಚ್ಚಿ ಆರ್ಯನ್ ಕುರ್ಚಿ ಹತ್ತಿರಕ್ಕೆ ಹೋಗಿ ಆರ್ಯನ್ ಮಡ್ಲಲ್ಲಿ ಕೂತ್ಕೊಂಡ್ಳು. ಆರ್ಯನ್ ಕೈಯನ್ನು ತಗೊಂಡು ತನ್ನ ನಡು ಬಳಸಿ ಹಾಕ್ಕೊಂಡ್ಳು. ತನ್ನ ಮಡ್ಲಲ್ಲಿ ಕುಳಿತಿದ್ದ ಜಾಹ್ನವಿ ತನಗೆ ಮೃದುವಾಗಿ ಸ್ಪರ್ಶಿಸ್ತಿದ್ರೆ ನಿಜವಾಗಿಯೂ ಜಾಹ್ನವಿ ಬಂದಿದ್ದಾಳ ಅಂತ ನಡು ಬಳ್ಳಿಯ ಕೈಯನ್ನು ಸೀರೆಯೊಳಗಡೆ ಹೋಗಲು ಬಿಟ್ಟು ನಡುವನ್ನು ಹಿಡ್ಕೊಳ್ತಿದ್ದಂತೆ ಮೃದುವಾಗಿ ತಗಲ್ತು. ಜಾಹ್ನವಿ, ನೀನು ನಿಜವಾಗಿಯೂ ಬಂದಿದೆಯಾ ಅಂತ ಕೇಳ್ದ. ಇನ್ನೂ ನಮಗೆ ಬರಲಿಲ್ವಾ ಅಂತ ಆರ್ಯನ್ ಮುಖವನ್ನು ಎರಡೂ ಕೈಗಳಿಂದ ಹಿಡಿದು ಮುಂದಕ್ಕೆ ಬಂದು ಆರ್ಯನ್ ತುಟಿಗಳ ಮೇಲೆ ಮುತ್ತಿಟ್ಟು ಏಳಲು ಹೋದ್ಲು. ಆರ್ಯನ್ ಏಳಲು ಬಿಡದೆ ಗಟ್ಟಿಯಾಗಿ ಹಿಡ್ಕೊಂಡ. ಇನ್ನೂ ನಂಬಿಕೆ ಬಾರದೆ ಜಾಹ್ನವಿಯನ್ನು ಅಪ್ಕೊಂಡು, ನಾನು ಮುತ್ತಿಟ್ಟು ನೋಡ್ತೀನಿ, ಆಗ ನಿಜವೋ ಇಲ್ವೋ ಅಂತ ಗೊತ್ತಾಗುತ್ತೆ ಅಂದ. ನಾನು ಕೊಟ್ಟೆ ಅಲ್ವಾ, ಇನ್ನು ನಿಮ್ಮ ಅನುಮಾನ ಏನು ರೀ, ನಾನು ನಿಜವಾಗಿಯೂ ಬಂದಿದ್ದೀನಿ ಆರ್ಯನ್ ಅವರೇ ಅಂದ್ಲು. ನನ್ನ ಅನುಮಾನ ತೀರ್ದ ಹೊರತು ನಾನು ನಂಬಲ್ಲ ಅಂತ ಜಾಹ್ನವಿ ತುಟಿಗಳ ಮೇಲೆ ಸುಮ್ಮನೆ ಹಾಗೆ ಸ್ಪರ್ಶಿಸಿದಂತೆ ಮುತ್ತನ್ನಿಟ್ಲು. ಆದರೆ ಆರ್ಯನ್ ಕಿಸ್ ಎಷ್ಟು ಡೀಪಾಗಿ ಕೊಡ್ತಾನೆ ಅಂತ ಜಾಹ್ನವಿಗೆ ಗೊತ್ತು. ಬೆಳಗ್ಗೆ ವಾಶ್ರೂಮ್ನಲ್ಲಿ ಕೊಟ್ಟ ಕಿಸ್ಗಳಿಗೆ ಇನ್ನೂ ತುಟಿಗಳು ಉರಿ ಕಡಿಮೆಯಾಗಿಲ್ಲ. ಮತ್ತೆ ಅಂದ ತಕ್ಷಣ ಎಷ್ಟು ಡೀಪಾಗಿ ಕೊಡ್ತಾನೋ ಅಂತ ಭಯ ಆಯಿತು. ಬೇಡ ಅನ್ನುತ್ತಾ ಅಡ್ಡಪಡಿಸಿದ್ಲು ಜಾಹ್ನವಿ. ನೀನು ಬೇಡ ಅಂದರೆ ನೀನು ಬಂದಿಲ್ಲ, ನಾನು ನಂಬಲ್ಲ ಅಂದ. ಸರಿ, ನಂಬೇಡಿ ಬಿಡಿ, ಅಣ್ಣನವರು ಬಂದಮೇಲೆ ನೀವೇ ನಂಬ್ತೀರ, ಅಲ್ಲಿವರೆಗೂ ನಾನು ಹೋಗಿ ಅಲ್ಲಿ ಕೂತಿರ್ತೀನಿ ಅಂದ್ಲು. ಅನುಮಾನ ನಾನೇ ತೀರಿಸ್ಕೋಬೇಕು ಅಂತ ಜಾಹ್ನವಿಯನ್ನು ಕದಲ್ದಂತೆ ಗಟ್ಟಿಯಾಗಿ ಹಿಡ್ಕೊಂಡು ಕಿಸ್ ಮಾಡಿದ ಆರ್ಯನ್. ಎಷ್ಟು ಡೀಪಾಗಿ ಅಂದರೆ ಖಂಡಿತ ಜಾಹ್ನವಿಗೆ ಉಸಿರಾಡಲು ಕೂಡ ಚಾನ್ಸೇ ಕೊಡಲಿಲ್ಲ. ಜಾಹ್ನವಿ ಉಸಿರಾಡಲು ಆಗದೆ ಆರ್ಯನ್ ಬೆನ್ನಿನ ಮೇಲೆ ಹೊಡಿತಾ ಇದ್ಲು. ಜಾಹ್ನವಿ ಅಷ್ಟೊಂದು ಹೊಡಿತಾ ಇದ್ರೂ ಗಮನಿಸದೆ ತನ್ನ ಬಾಯಿಂದಲೇ ಉಸಿರು ನೀಡ್ತಾ ಬಿಡಲಿಲ್ಲ. ಜಾಹ್ನವಿಗೆ ಶಿವಾನಿಯವರು ಎಲ್ಲಿ ಬರ್ತಾರೋ ಅಂತ ಒಂದು ಕಡೆ ಭಯವಾಗಿ ಆರ್ಯನ್ ಬಿಡಬೇಕಾದ್ರೆ ಏನು ಮಾಡಬೇಕು ಅಂತ ಯೋಚಿಸ್ತಿರುವಾಗ ಒಂದು ಉಪಾಯ ಹೊಳಿತು. ಬೆನ್ನಿನ ಮೇಲಿದ್ದ ಕೈ ತೆಗೆದು ತಾನು ಏನು ಮಾಡಬೇಕೋ ಅದನ್ನು ಮಾಡಿದ್ಲು. ಅಷ್ಟೇ, ಆರ್ಯನ್ ತಕ್ಷಣ ಜಾಹ್ನವಿಯನ್ನು ಬಿಟ್ಟು, ಜಾಹ್ನವಿ ಏನು ಮಾಡ್ತಿದೀಯಾ, ಹಾಗೆ ಮಾಡಿದರೆ ಕಚಗುಳಿ ಆಗುತ್ತೆ ಅಂತ ನಿಮಗೆ ಗೊತ್ತು ತಾನೇ ಅಂದ. ನಿಮ್ಮನ್ನು ಬಿಡಿ ಅಂದರೆ ಬಿಡ್ತಿದ್ದೀರಾ, ಅದಕ್ಕೆ ನಿಮಗೆ ಎಲ್ಲಿ ಕಚಗುಳಿ ಆಗುತ್ತೋ ಅಲ್ಲಿ ಹೀಗೆ ಮಾಡಿದೆ ನಿಮ್ಮನ್ನು ಎನ್ನುತ್ತಾ ಜಾಹ್ನವಿಯನ್ನು ಹತ್ತಿರಕ್ಕೆ ಹೇಳ್ಕೊಂಡು, ನನಗೆ ಎಲ್ಲಿ ಕಚಗುಳಿ ಆಗುತ್ತೆ ಅಂತ ನಿನಗೆ ಮಾತ್ರ ಗೊತ್ತು ಅಂತ ಕಿವಿ ಹದರ ಬಿಸ್ಕೊಡ್ತಿದ್ರೆ ಕಿವಿಗೆ ಮೀಸೆ ತಾಗಿ ಜಾಹ್ನವಿಗೆ ಒಂದು ರೀತಿ ಕಚಗುಳಿಯಾಗಿ ನಗ್ತಾ ಇದ್ಲು. ಹೋ, ನಿನಗೆ ನನ್ನ ಮೀಸೆಯಲ್ಲಿ ತಾಗಿದ್ರೂ ನಗು ಬರುತ್ತೆ ಅಲ್ವಾ ಎನ್ನುತ್ತಾ ಮುಖದ ಮೇಲೆ ಮೀಸೆ ಉಜ್ತಾ ಇದ್ರೆ ಜಾಹ್ನವಿ ನಗ್ತಾ, ಆರ್ಯನವರೇ, ಇದು ಆಫೀಸ್ ಅನ್ನೋ ವಿಷಯ ಮರ್ತ್ಬಿಟ್ಟು ಏನಿದು ಬಿಡಿ ಅಂದ್ಲು. ನೀನೇ ತಾನೇ ಜಾಹ್ನವಿ ಮೊದಲು ಮಾಡಿದ್ದು, ಮತ್ತೆ ನನ್ನನ್ನು ಅಂತೀಯಾ ಏನು, ನೀವು ಇದು ಕನಸಲ್ಲ ಅಂತ ನಂಬ್ತಿದ್ದೀರಾ ಅಲ್ವಾ, ಬಿಡದೆ ಹಾಗೆ ಇಟ್ಕೊಂಡಿದ್ದೀರಾ ಅಂದ್ಲು. ಅಂದರೆ ನಿನಗೆ ಇನ್ನೂ ನಂಬಿಕೆ ಬರಲಿಲ್ವಾ ಅಂತ ಕೇಳಿದ್ಲು. ಎಲ್ಲಿ, ನೀನು ಮಧ್ಯದಲ್ಲಿ ಡಿಸ್ಟರ್ಬ್ ಮಾಡಿದೆ ಅಂತ ಕಣ್ಮಿಟ್ಸೋದನ್ನು ಮರೆತು ಆರ್ಯನ್ ಕಡೆ ನೋಡ್ತಾ,
ಮಧ್ಯದಲ್ಲಿ ನಿಲ್ಲಿಸಿದ್ರೆ ನಿಜವಲ್ಲ ಅಂತ ನಂಬಲ್ವಾ ಅಂತ ಕೇಳಿದ್ಲು. ನಂಬಲ್ಲ ಅಂತ ತಲೆ ಅಡ್ಡವಾಗಿ ಆಡಿಸ್ದ. ಆರ್ಯನ್, ನೀವು ಮುತ್ತಿಟ್ಟಿದ್ರಿಂದ ಈ ದಿನ ಲಿಪ್ಸ್ಟಿಕ್ ಹಾಕ್ಕೊಳ್ಳುವ ಅವಶ್ಯಕತೆ ಬರಲೇ ಇಲ್ಲ. ಬೆಳಗ್ಗೆ ಮುತ್ತಿಟ್ಟು ಅದೆಲ್ಲ ಕೆಂಪಗೆ ಮಾಡಿದ್ದೀರಾ. ಅದು ಸಾಲದು ಅನ್ನುವಂತೆ ಈಗ ಇನ್ನೇನು ಮಾಡಬೇಕು? ತುಟಿಗಳೆಲ್ಲ ಉರಿತಾ ಇವೆ ಅಂದ್ಲು. ನನ್ನನ್ನು ತಪ್ಪಾಗಿ ಕಂಟ್ರೋಲ್ ಮಾಡು ಅಂತ ಕೇಳ್ದ. ನೀವು ಏನು ಮಾಡಬೇಕಾಗಿಲ್ಲ, ಆದರೆ ನನ್ನನ್ನು ಬಿಡಿ ಯಜಮಾನ್ರೆ, ಶಿವಾನಿ ಅವರು ಬರ್ತಾರೆ ಅಂದ್ಲು. ಡೋರ್ ತಗೊಂಡು ಒಳಗಡೆ ಬರ್ತಾನೆ ಬಂದರು ಶಿವಾನಿ. ಒಳಗಡೆ ಬಂದು ಜಾಹ್ನವಿ ಆರ್ಯನ್ ಮಡ್ಲಲ್ಲಿ ಇರೋದನ್ನು ನೋಡಿ, ಓ ಸಾರಿ ಅತ್ತಿಗೆ ಅನ್ನುತ್ತಾ ಹೊರಗಡೆ ಹೋಗ್ತಿದ್ದಾಳೆ. ಜಾಹ್ನವಿ ಆರ್ಯನ್ ಮಡಲಿನಿಂದ ಎದ್ದು, ಶಿವಾನಿ ಎಲ್ಗೆ? ಅಣ್ಣನ ಕಣ್ಣಲ್ಲಿ ಏನೋ ಬಿದ್ದಿದೆ, ಹಾಗಂತ ಅದಕ್ಕೆ ತೆಗಿತಾ ಇದ್ದೇನೆ ಬಾ ಅಂದ್ಲು. ಶಿವಾನಿ ಬಂದು ಬನ್ನಿ ಊಟಕ್ಕೆ ಅಂತ ಕರೆದ್ಲು. ಇಲ್ಲಿಗೆ ತರಬಹುದು ಶಿವಾನಿ ಅಂತ ಆರ್ಯನ್ ಆಫೀಸ್ ಬಾಯ್. ಇಲ್ಲಿ ಜಾಗ ಸಾಕಾಗಲ್ಲ ಅಂತ ಬೇರೆ ರೂಮ್ನಲ್ಲಿ ಇಟ್ಟಿದ್ದಾನೆ ಅಣ್ಣ, ನಿಮಗೆ ಇಲ್ಲಿಗೆ ಕಳಿಸ್ಕೊಡ್ಲಾ? ಯಾಕೆ ಶಿವಾನಿ, ನಾವು ಕೂಡ ಅಲ್ಲಿಗೆ ಬರ್ತೀವಿ ಬಿಡು, ಬನ್ನಿ ಆರ್ಯನ್ ಅವರೇ ಅಂದ್ಲು. ಆರ್ಯನ್ ಕೂಡ ಎದ್ದು ಜಾಹ್ನವಿ ಹಿಂದೆ ಹೋದ. ವೇದಾಂತ್, ಮನೋಜ್ ಒಂದು ಪಕ್ಕದಲ್ಲಿ ಕೂತಿದ್ರು. ಕ್ರಿಶ್, ಅವನಿ ಇಬ್ಬರು ಮತ್ತೊಂದು ಪಕ್ಕದಲ್ಲಿ ಕೂತಿದ್ರು. ಆರ್ಯನ್ ಬಂದು ಕೂತ್ಕೊಂಡ. ಶಿವಾನಿ, ಜಾಹ್ನವಿ ಇಬ್ಬರು ಬಡಿಸ್ತಾಯಿದ್ರು. ಶಿವಾನಿ ಮನೋಜ್ ಹತ್ರ ಬಂದು ಆಲೂಗೆಡ್ಡೆ ಪಲ್ಯ ಹಾಕ್ಲಾ ಅಂತ ಕೇಳಿದ್ಲು. ಸ್ವಲ್ಪ ಹಾಕಿ ಅಂತ. ಇಬ್ಬರಿಗೂ ಈ ವಾಯ್ಸ್ ಎಲ್ಲೋ ಕೇಳಿದ ಹಾಗೆ ಇದೆಯಲ್ಲ ಅಂತ ಮನಸ್ಸಿನಲ್ಲಿ ಅನ್ನಿಸ್ತು. ಆದರೆ ದಿನ ಮಾತನಾಡ್ಕೊಳ್ಳೋದು ಇವರಿಬ್ಬರೇ ಅನ್ನೋದು ಅವರಿಗೆ ಈಗಲೂ ಕೂಡ ತಿಳಿಲಿಲ್ಲ. ಯಾಕಂದರೆ ಆ ದಿನ ಮೂವರು ಮುಖಗಳು ಕಾಣಿಸ್ತಂತೆ ಬಟ್ಟೆಯನ್ನು ಕಟ್ಕೊಂಡಿದ್ರು. ಅದಕ್ಕೆ ಇವ್ರು ಮೂವರು ಎದುರಾದರೂ ಕೂಡ ಗುರ್ತು ಹಿಡಿಯಲು ಸಾಧ್ಯ ಆಗ್ತಿಲ್ಲ. ಆದರೆ ಶಿವಾನಿ ಮನೋಜ್ ಮಾತು ಕೇಳ್ತಿದ್ರೆ ಮನಸ್ಸಿನಲ್ಲಿ ಏನೋ ಒಂದು ಫೀಲಿಂಗ್ ಬರ್ತಿದೆ. ಆರ್ಯನ್ ತಿಂತ ಶಿವಾನಿ, ನೀವು ಕೂಡ ಕೂತ್ಕೊಂಡು ತಿನ್ನಿ ಅಂದ. ಸರಿ ಅಣ್ಣ ಅಂತ ಶಿವಾನಿ ಮನೋಜ್ ಎದುರು ಕೂತ್ಲು. ಜಾಹ್ನವಿ ಆರ್ಯನ್ ಪಕ್ಕದಲ್ಲಿ ಕೂತ್ಲು. ಜಾಹ್ನವಿ ಪ್ಲೇಟ್ನಲ್ಲಿ ಅನ್ನ ಹಾಕ್ಕೊಂಡು ಪಲ್ಯ ಆರ್ಯನ್ ಪಕ್ಕದಲ್ಲೇ ಇದ್ದಿದ್ದರಿಂದ ಅದನ್ನು ಕೈಗೆಟಿಸ್ಕೊಳ್ಳಲು ಮೇಲಕ್ಕೆ ಎದ್ಲು. ಬೆಳಗ್ಗೆ ಹಾಗೆ ಬಾಗಿ ತಗೊಳ್ಳುವಾಗ ಏನು ನಡೀತೋ ನೆನಪಿಗೆ ಬಂದು ಆರ್ಯನ್ ಆ ಪಲ್ಯದ ಪಾತ್ರೆಯನ್ನು ನೀಡಿದ. ಜಾಹ್ನವಿ ಪಲ್ಯವನ್ನು ಪ್ಲೇಟ್ಗೆ ಹಾಕ್ಕೊಂಡು ಶಿವಾನಿಗೆ ನೀಡಿದ್ಲು. ಮನೋಜ್ ತಿಂತ ಜಾಹ್ನವಿ ಮತ್ತು ಆರ್ಯನನ್ನು ಗಮನಿಸ್ತಲೇ ಇದ್ದ. ಕ್ರಿಶ್, ಅವನಿ ಅವರ ಲೋಕದಲ್ಲಿ ಅವರಿದ್ದರು. ಹೀಗೆ ಊಟ ಮುಗಿಸಿ ಜಾಹ್ನವಿ, ದಿನ ಹೀಗೆ ತರಬಹುದು, ಸಣ್ಣ ಬ್ರೇಕ್ ಅಂದ ವೇದಾಂತ್. ಯಾಕೆ, ಹೊಟ್ಟೆ ತುಂಬ ತಿಂದು ಮಲ್ಕೊಳ್ಳೋದಕ್ಕಾ? ಹೋಗಿ ಕೆಲಸ ನೋಡು ಅಂದ ಆರ್ಯ. ಅಬ್ಬಾ, ಹೋಗದೆ ಇಲ್ಲೇ ಇರ್ತೀವಾ ಏನು? ಎಲ್ಲರನ್ನ ತಿನ್ನಲು ಬಿಡು, ಹೋಗ್ತೀವಿ ಅಂದ ಮನೋಜ್. ತಿಂದ ತಕ್ಷಣ ಹೋಗೋಣ ಬಾ ಅಂತ ಹೇಳ್ದ. ಕ್ರಿಶ್ ಅವರು ಕೂಡ ಹೋದರು. ಆರ್ಯನ್ ಕೂಡ ಎದ್ದು, ಇನ್ನೂ ನೀವು ಕೂಡ ಹೊರಡಿ, ಈಗ ತಾನೇ ತಿಂದವು, ಸ್ವಲ್ಪ ಹೊತ್ತು ಇದ್ದು ಹೋಗ್ತೀವಿ ಬಿಡು ಅಣ್ಣ ಅಂತ ಹೇಳಿದ್ಲು. ನಾನು ಈಗಲೇ ಬರ್ತೀನಿ ಅಂತ ತರಾತುರಿಯಲ್ಲಿ ಹೋದ್ಲು. ಆರ್ಯನ್ ತನ್ನ ರೂಮ್ಗೆ ಹೋದ. ಜಾಹ್ನವಿ ಅವನಿ ಜೊತೆ ಮಾತನಾಡೋಣ ಅಂತ ಅವನಿ ಹತ್ರ ಹೋದ್ಲು. ಅವನಿ ಕೆಲಸ ಮಾಡ್ತಿರೋದು ಕಾಣ್ತು, ಈ ಸಮಯದಲ್ಲಿ ಡಿಸ್ಟರ್ಬ್ ಮಾಡೋದು ಯಾಕೆ ಅಂತ ಆರ್ಯನ್ ರೂಮ್ಗೆ ಹೋದ್ಲು. ರಂಗಮ್ಮ ಬಂದು, ಅಮ್ಮನವರೇ ಊಟ ಬಡಿಸ್ಲಾ ಅಂತ ಕೇಳಿದ್ಲು ಇತ್ತ ಮನೆಯಲ್ಲಿ. ಅಷ್ಟರಲ್ಲಿ ಊಟದ ಸಮಯ ಆಯಿತಾ ಅಂತ ಶರ್ಮಿಳಾ ಸಮಯ ನೋಡಿ, ಶಿವಾನಿ ಅವರು ತಿಂದ್ರಾ ಅಂತ ಕೇಳಿದ್ಲು. ಅಮ್ಮ ಅವರು ಇಲ್ಲ ಕಣಮ್ಮ, ಆಫೀಸ್ಗೆ ಊಟ ತಗೊಂಡು ಹೋಗಿದ್ದಾರೆ ಅಂದ್ಲು. ಯಾರ್ಯಾರು ಹೋದರು ಅಂತ ಕೇಳಿದ್ಲು ಶರ್ಮಿಳಾ. ನಿಮ್ಮ ಸೊಸೆಯಮ್ಮ, ಮಗಳಮ್ಮ ಇಬ್ಬರು ಕೂಡ ಹೋಗಿದ್ದಾರಮ್ಮ ಅಂತ ಹೇಳಿದ್ಲು. ಮತ್ತು ಆ ವಿಷಯ ನನಗೆ ಹೇಳ್ದೆ ಏನು ಮಾಡ್ತಿದ್ದೀಯ ನೀನು ಅಂತ ಬೈದು, ನಾನು ಸ್ವಲ್ಪ ಹೊತ್ತು ಬಿಟ್ಟು ತಿಂತೀನಿ, ನೀನು ಹೋಗು ಅಂದ್ಲು. ರಂಗಮ್ಮ ಹೋಗ್ತಾನೆ, ಬಾಲನ್ ಹೋಗೋಣ ಬಾ ಅಂದ್ಲು. ಈಗಲಾ ಅಂದ. ಏನಾಯಿತು, ಮತ್ತೆ ಯಾರು ಒಬ್ಬರು ಬರ್ತಾನೆ ಇರ್ತಾರೆ ಅಂತ ಔಟ್ ಹೌಸ್ಗೆ ಕರ್ಕೊಂಡು ಬರ್ತೀನಿ ಅಂತ ಹೋದ್ಲು ಶರ್ಮಿಳಾ. ಈ ಕತೆ ಮುಂದುವರಿಯುವುದು, ಮುಂದೆ ಏನಾಗುತ್ತೆ ಅಂತ ಮುಂದಿನ ಎಪಿಸೋಡಲ್ಲಿ ಕಾದು ನೋಡೋದನ್ನು ಮರಿಬೇಡಿ. ಧನ್ಯವಾದಗಳು.